Hi guys, welcome to my channel. Today go to the Dharwad. ಫ್ಲಾಗ್ ಕಂಬಳದ ಯಶವಂತಪುರ ರೈಲ್ವೆ ಸ್ಟೇಷನ್ ಟಿಕೆಟ್ ಆಡೋದು దేవా అంటే ఫుల్ ఒక ఆఫ్ తీసుకో ఎంత ఉంది 150 ఎంత టికెట్ ఒకటి ఎంత ఫాడే ఇస్తుందా ಹುಬ್ಳಿಯಾ ಗಾಯ್ಸ್ ಇಲ್ಲೊಂದು ತಮಾಷೆ ನಡೀತು. ಅದೇನಪ್ಪ ತಮಾಷೆ ಅಂದರೆ ಅಲ್ಲಿ ನಾವು ಹೊತ್ತ ಕ್ಯಾಶ್ ಇರಲಿಲ್ಲ. ಕ್ಯಾಶು ಒಂದು 5 ರೂಪಾಯಿ ಕಡಿಮೆ ಇತ್ತು. ಅದೇ ಮತ್ತು ಕ್ಯಾಶ್ ಇಲ್ಲ, ಮುಂದೆ ಹೋಗಿ ತಗೊಳ್ಳಿ ಅಂತ ಹೇಳಿದ್ದಾರೆ. ಅಲ್ಲಿ ಹೋಗಿ ಮತ್ತೆ ಮುಂದೆ ಕೌಂಟ್ರಲ್ಲಿ ಟಿಕೆಟ್ ಕೊಡುವಂಥ ಆನ್ಲೈನಲ್ಲಿ ನೋಡಿದ್ವಿ. ಅಲ್ಲಿನೂ ಆಗಿಲ್ಲ, ಯಾಕಂದರೆ ನನ್ನ ಹತ್ರ ಆನ್ಲೈನ್ ಪೇಮೆಂಟ್ ಇಲ್ಲ. ನೀವು ಪಕ್ಕದಲ್ಲಿ ಹೋಗಿ ಪಕ್ಕದಲ್ಲಿ ಆನ್ಲೈನ್ ಪೇಮೆಂಟ್ ಆಗುತ್ತೆ ಅಂತ ಇದ್ದರು. ಮತ್ತು ಆಯಿತು ಅಂತ ನಮ್ಮ ಫ್ರೆಂಡ್ ಆ ಕಡೆ ಹೋದ. ನಾನು ಸರ್ಚ್ ಮಾಡ್ತಿದ್ದೆ ಯಾವ ಥರ ಕ್ಯಾಶ್ ಇದೆಯೇನೋ ತಗೊಳ್ಳೋ, ಫೋನ್ಪೇ ಮಾಡಿಬಿಟ್ಟೆ ತಗೊಳ್ಳೋಣ ಅಂದ್ಕೊಂಡೆ. ಆ ರೀತಿಯಲ್ಲಿ ಸರ್ಚ್ ಮಾಡೋ ಟೈಮಲ್ಲಿ ಒಬ್ಬ ವ್ಯಕ್ತಿ 50 ರೂಪಾಯಿ ಕೊಟ್ಟ. ನಾನು ಫೋನ್ಪೇ ಮಾಡಿದೆ. ಅದು ಫಾರ್ಮ್ ಕ್ಲಿಯರ್ ಆಯಿತು. ಇಮಿಡಿಯೇಟಾಗಿ ನಾವು ಜನರಲ್ ಟಿಕೆಟ್ ಹೋಗಿ ತಗೊಂಡಿದ್ವಿ. ಯಾಕಂದರೆ ನೆಕ್ಸ್ಟ್ ಟ್ರೈನ್ ನಾವು 15 ನಿಮಿಷ ಇದೆ, ನಮಗೆ ಟೈಮೇ ಇಲ್ಲ. 10 ನಿಮಿಷದಲ್ಲಿ ಟೈಮ್ ಬರುತ್ತೆ. ಅದು 10 ನಿಮಿಷ ನಾವು ಟಿಕೆಟ್ ತಗೊಂಡು ಹೋಗಬೇಕು ಅಷ್ಟೇ. ಅಮೌಂಟ್ ಅಡ್ಜಸ್ಟ್ ಆಯಿತು. ಟಿಕೆಟ್ ತಗೊತಿದ್ವಿ. ಈಗ ಟಿಕೆಟ್ ಹೊಡಿಯೋ ಸ್ಟೈಲ್ ನೋಡಿ ತಗೋತಾರತ್ತ ಬೇರೆ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇರಬೇಕು ಅವರಿಗೆ. ಹಂಸಿನ ಟ್ರೈನ್ ಕ್ಲಾಸ್ ಅದಾವೆ ಗೊತ್ತಾ? ಹಂಸಿನ ಫಸ್ಟ್ ಟ್ರಿಪ್ ಅಪ್ಪ ಪಡ್ಕಪ್ಪ. ಜನರಲ್ ಬಗ್ಗೆ ಆಡೋದು ಹೇಳಲ್ಲಪ್ಪ ಇವಿಡ. ಓ ಜಮಾಡ್ಲಿಕ್ಕಿಂತೆ ಜನರಲ್ಲ ನಾಶೆ ಪೋಯಿ ನೋಡು ಚಿಕ್ಕಂದೆ ಪೈಗೆ ಕೇಳ. ಅವಿ ಸ್ಟೇಷನ್ ಹಂಸನಿ, ಅವಿ ಟ್ರೈನ್ ನೈಸಾ? ಅವಿ ಸರ್ ರೈಲ್ವೆ ಸ್ಟೇಷನ್. This is the railway station. See, now Indian flag. How to flying for here? ಅಂತೆ ಇದೆ. ಟ್ರೈನಿಗೆ ಹತ್ತಿದ್ದೀವಿ. ಅದೇ ಹಂಸ ನಮಗೆ ಇಬ್ಬರಿಗೂ ಸೀಟ್ ಸಿಕ್ಕಿಲ್ಲ. ಹಂಸನಿಗಾದರೆ ಒಬ್ಬ ಆಂಟಿ ಸೀಟ್ ಅಡ್ಜಸ್ಟ್ ಮಾಡಿದ್ದಾರೆ, ಕೂರಿಸಿದ್ದೀನಿ ಪಕ್ಕದಲ್ಲಿ ಹಂಸನ. ಅಲ್ಲಿ ಇದನ್ನು ಡೀಲ್ನ ಅಲ್ಲಿ ವೆಯ್ಟ್ ಮಾಡ್ತಾವನೆ, ಸೀಟ್ ಸಿಕ್ಕಿಲ್ಲ. ಸ್ಟಿಲ್ 3 ಅವರ್ಸ್ ವೆಯ್ಟ್ ಮಾಡ್ತಿದ್ವಿ ನೈಟ್ ಫುಲ್ಲು. ಇದು ನಮ್ಮ ಜನರಲ್ ಬೋಗಿಯಲ್ಲಿ ಇರುವಂಥ ಟ್ರೈನಲ್ಲಿರುವಂಥ ಕಷ್ಟಗಳು ಯಾರಿಗೂ ಬರಬಾರ್ದು. ಅಷ್ಟೊಂದು ಕಷ್ಟ ಅನಿಸ್ತಾ ಇದ್ದೀವಿ ನಾವು. ಸ್ವಲ್ಪ ಬರ್ತೀಯಾ? ವೆರಿ ಗುಡ್ ಮಾರ್ನಿಂಗ್ ದೇವರಾಜ್. ಯಾರ ಮೇಲೆ? ಹೌದಾ? ಪತ್ರಕನಪ್ಪ ಊರು ಬಂದಿದ್ವಿ. ಡಿಸ್ಟಿಕ್ ಬಿಟ್ಟು ಡಿಸ್ಟಿಕ್ ಬಂದಿವಲ್ಲ ರಾಜಾ. ಮತ್ತೆ ಈಗ ಬರ್ತೀವಿ, ಮತ್ತೆ ಎಕ್ಸಾಮ್ ಇದೆ ಇನ್ನೊಂದು. ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಇಲ್ಲ.
ಹೇಳಿದಮ್ಮ ರೂಪಾಯಿ ಸರಿನಾ ಪಕ್ಕ ಕಳ್ಕೊಂಡೆ ಹೌದು ಫೋನ್. ಇಲ್ಲಿ ಕೆಲವು ಫೋಟೋಸ್ನ ಶೂಟ್ ಮಾಡ್ಕೊಂಡಿದ್ದೀವಿ, ನಾನು ಹಂಸಿನಿ ಮತ್ತು ಡಿ ಎನ್ ಮೀನ್ಸ್ ದೇವೇಂದ್ರಾಯ. కింద పడిపోయింది కాళ్ళు వస్తే. ನಾವೀಗ ಪ್ರೆಸೆಂಟ್ ಧಾರವಾಡಲ್ಲಿದ್ದೀವಿ. ಬೆಳಗ್ಗೆ 9 ಗಂಟೆಗೆ ಬಂದಿದ್ದು, ರಿಜಿಸ್ಟ್ರೇಷನ್ ಎಲ್ಲ ಆಯಿತು. ಇಲ್ಲಿ ಥ್ರೋಬಾಲ್ ಮಾರ್ಕಿಂಗ್ ಆಗ್ತಿದ್ದಾರೆ. ಇನ್ನೇನು 11 ಗಂಟೆಗೆಲ್ಲ ಥ್ರೋಬಾಲ್ 11 ಗಂಟೆಗೆಲ್ಲ ಥ್ರೋಬಾಲ್ ರೆಫ್ರಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ಮಾರ್ಕಿಂಗ್ ಎಲ್ಲ ಆಗ್ತಿದ್ದಾರೆ. ಅಷ್ಟು ಮಾರ್ಕಿಂಗ್ ಆಗುವಷ್ಟರಲ್ಲಿ ನಾವು ಸ್ವಲ್ಪ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಏನೋ ಬೋಂಡ ಅಂದರು ಸ್ಪೆಷಲ್ ಅಂತೆ ಧಾರವಾಡಲ್ಲಿ, ಬಂದರೆ ಟ್ರೈ ಮಾಡಿ ನೀವು. ಆಲೂ ಬೋಂಡನೇ, ಅದು ಬೋಂಡ ಥರ ಕೊಟ್ಟವನು. ಟೇಸ್ಟ್ ಸೂಪರ್ ಆಗಿದೆ, ಬಂದು ಟ್ರೈ ಮಾಡಿ. ಏನು ಪಲಾವಿದು? ಮಾಮೂಲವ ಧಾರವಾಡತಿ ತುಂಬ ಸೆಕೆಯಪ್ಪ ಇಲ್ಲಿ ಧಾರವಾಡಲ್ಲಿ. ಸರ್ ಪರವಾಗಿಲ್ಲ. ಹೇಗಿದೆ 2ನೇ ಪ್ಲೇಟು? ಆಯಿಲ್ ಹಾಕವನ ಏನು ಹಾಕವನ? ಈಗ ನಾವು ಟಿಫನ್ ಮುಗಿಸ್ಕೊಂಡು ಥಿಯರಿ ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ಬಂದಿದ್ದೀವಿ. ಇದರ ಕ್ಲಾಸ್ ರೂಮು ನೋಡಿ ಹೆಂಗಿದೆಯೋ ಅಂತ. ಏನು ಅಷ್ಟೊಂದು ಖಾಲಿ ಇದೆ ದೇವು? ಈಗ ಹೌಸ್ಫುಲ್ ಆಗುತ್ತೆ ಇಷ್ಟೊತ್ತು. ನಾವೀಗ ಥಿಯರಿ ಕ್ಲಾಸ್ ಮುಗಿಸ್ಕೊಂಡು ಪ್ರಾಕ್ಟಿಕಲ್ ಕ್ಲಾಸ್ ಬಂದಿದ್ವಿ. ಆಚೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಮತ್ತು ಅಫ್ಶೇಟಿಂಗು ಮತ್ತು ನೀವು ರೂಲ್ಸ್ ಥ್ರೋಬಾಲ್ ನಡೆದಿರೋಂತಹ ರೂಲ್ಸು ಎಲ್ಲ ಇಲ್ಲಿ ನಮಗೇನು ಡೌಟ್ ಇದೆಯಲ್ಲ ಕ್ಲಿಯರ್ಫೈ ಮಾಡ್ಕೊಂಡ್ವಿ. ಜೊತೆ ನಾನು ಒಂದು ಕಡೆ ಟೀಮಲ್ಲಿ ಆಡ್ತಿದ್ದೀನಿ, ಇನ್ನೊಂದು ಕಡೆ ದೇವೇಂದ್ರಾಯ ಆಡ್ತಿದ್ದಾರೆ. ಗೇಮ್ ಆಡಿದಂಥ ಸಿಚುವೇಶನ್ ಹೇಗಿರುತ್ತಂತ ಪ್ಲೇ ಮಾಡ್ತಾ ನಾವು ಆಡ್ತಾ ಸ್ವಲ್ಪ ನಾವು ಕಲಿತಿದ್ದೀವಿ. ಇಲ್ಲಿ ನಂತರ ಎಕ್ಸಾಮ್ ಇರುತ್ತೆ ನಮಗೆ. ಎಷ್ಟು ಕ್ಯಾರಿಲ್ಲ ಏನಿದ್ರು ಅಪ್ಪ ಬರಬೇಕು.
ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಅಂದ್ಕೊತೀನಿ. ಇನ್ನೂ ಇಂತಹ ಒಳ್ಳೆ ವಿಡಿಯೋ ಸ್ಪೋರ್ಟ್ಸ್ ಬಗ್ಗೆ ಬೇಕಾಗಿದ್ದಾಗಲಿ ನೀವು ಈ ವಿಡಿಯೋನ ಶೇರ್ ಮಾಡಿ, ಕಾಮೆಂಟ್ ಮಾಡಿ.